ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ, ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ದೀಪಾ ಸೋಮ್. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಮೇಕ್ಓವರ್ ಬೈ ದೀಪಾ ಸೋಮ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಅದರಲ್ಲಿ ನಂಗೆ ಮೆಸೇಜ್ ಮಾಡ್ಬೋದು. ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಕಾನ್ಸೆಪ್ಟ್ನ ಅಥವಾ ಥೀಮ್ನ ಇಟ್ಕೊಂಡು ಒಂದು ಮೇಕಪ್ನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಟೈಮ್ ವೇಸ್ಟ್ ಮಾಡ್ತೀರಾ. ಮೊದಲು ನಾನು ಜಾನ್ಸನ್ಸ್ ಬೇಬಿ ಬಾಡಿ ಲೋಷನ್ನ ಹಾಕ್ಕೊಂಡಿದ್ದೀನಿ ಫೇಸ್ಗೆ ಟು ಹೈಡ್ರೇಟ್ ಮೈ ಸ್ಕಿನ್. ಅದಾದಮೇಲೆ ನಾನು ರೋಸ್ ಗೋಲ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ, ಒಳ್ಳೆ ಮಸಾಜ್ನ ಕೊಡೋಕ್ಕೆ, ಮತ್ತು ನನ್ನ ಸ್ಕಿನ್ ತುಂಬ ಸ್ಮೂತಾಗಿ ಇರಲಿ, ಸ್ವಲ್ಪ ಶೈನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ. ಅದಾದಮೇಲೆ ನೀವು ಯಾವಾಗಲೂ ಐ ಬೇಸ್ ಹಾಕ್ಕೋಬೇಕಾದ್ರೆ ಯಾವುದಾದ್ರೂ ನಿಮ್ಗೆ ಒಳ್ಳೆ ಕನ್ಸೀಲರ್ ಯಾವುದಿರುತ್ತೋ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಅಂದರೆ ರೆಗ್ಯುಲರ್ ಯೂಸ್ಗೆ ಇದು ಯೂಸ್ ಆಗೋಲ್ಲ. ಏನಾದರೂ ಫಂಕ್ಷನ್ ಅಥವಾ ಈವೆಂಟ್ ಆ ಥರದ್ದು ಏನಕ್ಕಾದರೂ ಹಾಕ್ಕೊಳ್ಬೋದು. ಪೌಡರಿಂಗ್ ಎಲ್ಲ ಮಾಡ್ಕೊಳ್ಳಿ. ಪೌಡ್ರಿಂಗ್ ಎಲ್ಲ ಆದಮೇಲೆ ಇದು ನನ್ನ ಬ್ಯೂಟಿಫುಲ್ ಐ ಶ್ಯಾಡೋ ಪ್ಯಾಲೆಟ್. ದಿಸ್ ಇಸ್ ಫ್ರಮ್ ಗ್ಲಾನ್ಸ್. ನೀವು ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇದ್ದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನಾನು ಯಾವ ಟೀಮ್ನ ಇಟ್ಕೊಂಡು ಈ ಮೇಕಪ್ನ ಮಾಡ್ತಾ ಇದ್ದೀನಿ ಅಂತ. ಸೊ ಲಾಸ್ಟ್ವರೆಗೂ ವಿಡಿಯೋನ ನೋಡಿ, ನಿಮಗೆ ನಿಜವಾಗ್ಲೂ ಈ ಮೇಕಪ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಫಸ್ಟಲ್ಲಿ ಕೂಡ ನಾನು ಇದನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನೀವು ಅದರಲ್ಲೇ ಕಂಡುಹಿಡಿಬೋದು ನಾನು ಏನು ಥೀಮ್ ಅಂತ. ಸನ್ಫ್ಲವರ್ ಅಂತ ನಾನು ಇವತ್ತು ಥೀಮ್ ಇಟ್ಕೊಂಡು ನಾನು ಈ ಮೇಕಪ್ನ ಮಾಡ್ತಾ ಇರೋದು. ಇದರಲ್ಲಿ ಹೆವಿಯಾಗಿ ಫೌಂಡೇಶನ್ ಅಥವಾ ಹೆವಿಯಾಗಿ ಕನ್ಸೀಲರ್ ಎಲ್ಲದನ್ನು ನಾನು ಹಾಕೋದಲ್ಲ. ನಾನು ಹಾಕೋದು ಫಿಟ್ ಮೀ ಫೌಂಡೇಶನ್ ಅಥವಾ ಫಿಟ್ ಮೀ ಕನ್ಸೀಲರ್ ಅಂತ ಏನು ಹೇಳ್ತಾರಲ್ಲ, ಅದ್ರದ್ದು ನಾನು ಒಂದು ಶೇಡ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಅಷ್ಟೇ, ನಾನು ಅದರಲ್ಲೇ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಐ ಡೋಂಟ್ ನೀಡ್ ಎನಿಥಿಂಗ್ ಎಲ್ಸ್. ನೀಟಾಗಿ ಅದನ್ನ ಬ್ಲೆಂಡ್ ಮಾಡಬೇಕು. ನೀವು ಬ್ರಷಲ್ಲಾಗಲಿ ಬ್ಯೂಟಿ ಬ್ಲೆಂಡರಲ್ಲಾಗಲಿ ಬ್ಲೆಂಡ್ ಮಾಡಿದರೆ ನಿಮ್ಮ ಮೇಕಪ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಪೌಡರಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಡೆಫಿನೆಟ್ಲಿ ನೀವು ಇದನ್ನ ಯಾವುದಾದ್ರೂ ನಿಮ್ಮ ಮಕ್ಕಳಿಗೆ ಫ್ಯಾನ್ಸಿ ಕಾಂಪಿಟೇಷನಲ್ಲೆಲ್ಲ ನೀವು ಇದನ್ನ ಅವ್ರ ಮೇಲೆ ಟ್ರೈ ಮಾಡ್ಬೋದು. ಐ ಮೇಕಪ್ ಆಗಲಿ ಅಥವಾ ಚೀಕ್ ಹತ್ರ ಆಗಲಿ ಈ ಥರದ್ದನ್ನು ನೀವು ಟ್ರೈ ಮಾಡಿದ್ರೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಸೊ ಐಬ್ರೋ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಮಸ್ಕರನ ಯಾವಾಗಲೂ ಸ್ಪೀಡಾಗೆ ನೀವು ಅದನ್ನ ರಬ್ ಮಾಡೋದಕ್ಕಿಂತ ನೀಟಾಗಿ ರೊಟೇಟ್ ಮಾಡಿ ನೀವು ಅದನ್ನ ಪಿಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೂರುತ್ತೆ ವಾಲ್ಯೂಮ್ ನಿಮ್ಮ ಲ್ಯಾಶಸ್ಸು. ದಿಸ್ ಇಸ್ ಫ್ರಮ್ ಕಲರ್ಬಾರ್. ಇದರಲ್ಲಿ ಸ್ಮಜ್ ಪ್ರೂಫ್ ಕೊಟ್ಟಿದ್ದಾರೆ, ಮತ್ತು ಸ್ಮಜ್ ಮಾಡೋ ಬ್ರಷ್ ಕೂಡ ಅದರಲ್ಲಿ ಇದೆ. ಒಳ್ಳೆ ರಿವ್ಯೂ ಇದೆ ಈ ಕೋಲ್ ಕಾಜಲ್ಗೆ. ವಿಂಗ್ ಐಲೈನರ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನಕ್ಕೆ ವಿಂಗ್ ಐಲೈನರ್ ತುಂಬ ಇಷ್ಟ ಆಗುತ್ತೆ. ಸೊ ಇದು ನಿಮಗೋಸ್ಕರ. ಅದಾದಮೇಲೆ ಹೈಲೈಟ್, ಬ್ಲಷ್ ಎಲ್ಲ ನಿಮ್ಮ ಫೇವ್ರೆಟ್ ಕಲರ್ ಯಾವುದಿದೆ ನೀವು ಅದನ್ನ ಹಾಕ್ಕೋಬೋದು. ನಾನಿಲ್ಲಿ ಇದಕ್ಕೇನು ಸೂಟ್ ಆಗ್ತಾಯಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಸನ್ಫ್ಲವರ್ ಥೀಮ್ ಆಗಿರೋದ್ರಿಂದ ನಾನು ಲಿಪ್ ಶೇಡ್ನ ಸ್ವಲ್ಪ ಡಾರ್ಕಾಗಿ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಆಮೇಲೆ ಈ ಪಿಕ್ಚರ್ ನೋಡಿದಾಗ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನಾನು ಯಾಕೆ ಲಿಪ್ ಶೇಡ್ನ ಕಾಂಟ್ರಾಸ್ಟಾಗಿ ಹಾಕ್ಕೊಂಡಿದ್ದೀನಿ ಅಂತ.
ಸೊ ಗಾಯ್ಸ್, ಇಲ್ಲಿಗೆ ಈ ಮೇಕಪ್ ಎಂಡ್ ಆಗ್ತಾ ಇದೆ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಅಥವಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಯಾವುದಾದ್ರೂ ನಿಮಗೆ ಒಳ್ಳೆ ಕಾನ್ಸೆಪ್ಟ್, ನಿಮ್ಗೇನಾದರೂ ಈ ಥರದ್ದು ಕ್ರಿಯೇಟ್ ಮಾಡಿ ಅಂತ ಏನಾದರೂ ನಿಮಗೆ ರಿಕ್ವೆಸ್ಟ್ ಇದ್ದರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಮೇಕ್ ಓವರ್ ಬೈ ದೀಪಾ ಸೋಮ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಅದನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನಿಮ್ಗೇನೇ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಅದರಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಲೀಸ್ಟ್ ಆಗಲಿ ಪ್ರತಿಯೊಂದನ್ನು ನಾನು ಅಲ್ಲಿ ಹಾಕಿರ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ಹೊಸ ವೀಡಿಯೋಸ್ಗಳದ್ದು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.